ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿ ಟಿ ಅಪ್ಲಿಕೇಶನ್ ಏನು ಕೆ ಸಿ ಟಿ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟಾಗಿ ವೆಬ್ಸೈಟ್ ರೀಚ್ ಆಗಿ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 17 ಜನವರಿ 2026ರಿಂದ 17 ಫೆಬ್ರವರಿ 2026 ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಏನಂತಂದ್ರೆ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEEB ಬೋರ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇಲ್ಲಿ ನೀವು KSEB ಬೋರ್ಡ್ ಇಂದ SSLC ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಹೌದು ಎಸ್ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ, ನೀವು ಬೇರೆ CBSE ಬೋರ್ಡ್ ಬಂದ್ರೆ ಯಾವೊಂದು ಬೋರ್ಡ್ ಇಂದ ಮಾಡಿದೀರಾ ಅಂತ ಇಲ್ಲೆಲ್ಲ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಇದನ್ನು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ರೋಲ್ ನಂಬರ್ನ ಹಾಕಿ ವೆರಿಫೈ ಮಾಡ್ಬೇಕಾಗತ್ತೆ. ಅದೇ ತರ ನಾವು KSEB ಬೋರ್ಡ್ ಹಾಕ್ತಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ SSLC ಬೋರ್ಡ್ KSEB ಬೋರ್ಡ್ ಇಂದ ಪಾಸ್ ಆಗಿದ್ರೆ SSLC ನ ಇಲ್ಲಿ ಹೌ ಎಸ್ ಅಂತ ಸೆಲೆಕ್ಟ್ ಮಾಡೋಗುತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ವೆರಿಫೈ ಕೊಡ್ಬೇಕಾಗತ್ತೆ. ಇಲ್ಲಿ ನೀವು ಈ ತರ ಮಾಡಿದಾಗ ಇಲ್ಲಿ ನಿಮ್ಮ ವೆರಿಫೈ ಅಂತ ಕೊಟ್ಟಾಗ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನಿದೆ, ಡೇಟ್ ಆಫ್ ಬರ್ತ್ ಏನಿದೆ ಇವೆಲ್ಲ ಬರ್ತಾ ಹೋಗುತ್ತೆ. ಜೆಂಡರ್ ಯಾವುದು, ನಿಮ್ಮ ತಂದೆ ಹೆಸರು ಏನು, ತಾಯಿ ಹೆಸರು ಏನು, ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಯಾಟ್ಸ್ ನಂಬರ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮೆಥಡ್ ಅಂತಿದೆ. ಈ 3 ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಐ ವಾಲಂಟರಿ ಶೇರ್ ಮೈ ಆಧಾರ್ ಅಂತಂದಿದೆ, ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿ ಶೇರ್ ಮೈ ಆಧಾರ್ ಮೈ ಯುಡಿಸ್ ಕ್ಯಾನ್ ಫೆಚ್ ಮೈ EKYC ಡೀಟೇಲ್ಸ್ ಫಾರ್ ಕರ್ನಾಟಕ ಅಥಾರಿಟಿ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ EKYC ಮಾಡ್ಬೇಕಾಗತ್ತೆ. EKYC ಅಂದ್ರೆ ಏನಿಲ್ಲ, ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ OTP ನ ಕ್ಲಿಕ್ OTP ಕೊಡಬೇಕಾಗತ್ತೆ. OTP ಬರುತ್ತೆ. OTP ಹಾಕಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಇಂದ ಎಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ನೀವು ಆಧಾರ್ EKYC ಮಾಡಿದಾಗ ನಿಮ್ಮ ಕ್ವಾಲಿಫಿಕೇಶನ್ ಏನಂತ ಬರುತ್ತೆ. ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಸೈನ್ಸ್ ಅಂತಾನೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯಾಷನಾಲಿಟಿ ಯಾವುದು, ಇಂಡಿಯನ್. ನಿಮ್ಮ ಇಮೇಲ್ ID ನ ಹಾಕ್ಬೇಕತ್ತೆ, ಮೊಬೈಲ್ ನಂಬರ್ನ ಹಾಕ್ಬೇಕತ್ತೆ. ಇಲ್ಲಿ ಪಾಸ್ವರ್ಡ್ನ ಹಾಕ್ಬೇಕತ್ತೆ, ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ನ ಸೆಟ್ ಮಾಡಬೇಕತ್ತೆ. ಮತ್ತೊಂದ್ಸತಿ ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ ಹಾಕಿ ಇಲ್ಲಿ ನೋಡ್ರಿ ಮತ್ತು ಇಲ್ಲಿ ಏನಂತ ತೋರಿಸಿದೆ, ಇಲ್ಲಿ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕ್ಯಾಂಡಿಡೇಟ್ ಫೋಟೋನ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಎಷ್ಟಂತಂದ್ರೆ PNG JPG ಫಾರ್ಮೆಟ್ ಅಲ್ಲಿ ಇರ್ಬೇಕಾಗತ್ತೆ. 50 KB ಒಳಗಡೆ ಫೋಟೋ ಏನಂತಂದ್ರೆ 50 KB ಒಳಗಡೆ JPG ಅಥವಾ PNG ಫಾರ್ಮೆಟ್ ಅಲ್ಲಿ ಫೋಟೋನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟಿದೆ ಅಂತ ನೋಡಿ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಮತ್ತೆ ಏನಂತಂದ್ರೆ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕು, ಸಬ್ಮಿಟ್ ಮಾಡ್ಬೇಕಾಗತ್ತೆ. ಕ್ಯಾಪ್ಚಾ ಹಾಕ್ಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಟೈಪ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ಇಲ್ಲಿಗೆ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾತ್ರ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ನಂಬರ್ ಹಾಕ್ಬೇಕಾಗತ್ತೆ. ರಿಜಿಸ್ಟರ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಮುಖಾಂತರ ನೀವು ಲಾಗಿನ್ ಆದಾಗ ಈ ತರ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೀವು ಇದು ಅಪ್ಡೇಟ್ ಪ್ರೀವಿಯಸ್ ಡಾಟಾ ಅಂತ ಬರುತ್ತೆ. ನೀವು CT ಬರೆದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಇಲ್ಲಿ ನೋ ಅಂತ ಕೊಟ್ಟಿದ್ದೀನಿ, ನೆಕ್ಸ್ಟ್ ಕೊಡಿದ್ದೀನಿ. ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಜನರಲ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ತುಂಬಬೇಕಾಗತ್ತೆ. ಇಲ್ಲಿ ಹೆಸರು ನೀವೇನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ರಲ್ಲ ಅದೇ ತಂತಾನೆ ಬರುತ್ತೆ. ಕ್ಯಾಂಡಿಡೇಟ್ ನೇಮು, ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಜೆಂಡರ್ ಯಾವುದು, ರಿಲಿಜನ್ನ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಿಂದೂನೋ ಯಾವುದು ಅಂತಂದು. ಕ್ರಿಶ್ಚಿಯನ್ ಇದ್ದಲ್ಲಿ ನೋಡ್ರಿ ಇಲ್ಲಿ ಕ್ರಿಶ್ಚಿಯನ್ ಅಂತ ಇದೆ, ಇಲ್ಲಿ ಕ್ರಿಶ್ಚಿಯನ್ ಇದ್ರೆ ನೀವು ಏನಂತಂದು ತುಂಬಬೇಕಾಗತ್ತೆ. ಕ್ರಿಶ್ಚಿಯನ್ ಇದ್ರೆ ಹಿಂಗೆ ಆಪ್ಷನ್ಸ್ ಬರ್ತಾಗುತ್ತೆ. ಕ್ರಿಶ್ಚಿಯನ್ ಅಂತ ಕೊಟ್ರೆ ನೋಡ್ರಿ ಇಲ್ಲಿ ನೀವು ಮದರ್ ಟಂಗ್ ಯಾವುದು ಅಂತಂದು ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊತ್ತೆ. ನಾನು ಇಲ್ಲಿ ಹಿಂದೂ ಅಂತಾನೆ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಮದರ್ ಟಂಗ್ ಯಾವುದು, ನೀವು ಹಿಂದೂ ಆದ್ರೆ ಯಾವುದು ಮದರ್ ಟಂಗ್ ಮಾತಾಡ್ತೀರಾ ಅಂತ ಸೆಲೆಕ್ಟ್ ಮಾಡೋಕತ್ತೆ. ಇಲ್ಲಿ ಕಮ್ಯುನಿಕೇಶನ್ ಡೀಟೇಲ್ಸ್, ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ಅಡ್ರೆಸ್ನ, ಪಿನ್ ಕೋಡ್ನ ಹಾಕ್ಬೇಕಾಗತ್ತೆ. ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ನ್ಯಾಷನಾಲಿಟಿ ಯಾವುದು, ರೆಸಿಡೆಂಟ್ ನಿವಾಸಿ ಯಾವುದು ಅಂತಂದು ಸೆಲೆಕ್ಟ್ ಮಾಡಕತ್ತೆ. ರೆಸಿಡೆಂಟ್ ಆಫ್ ಇಂಡಿಯಾ ಅಂತಾನೆ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ರೆಸಿಡೆಂಟ್ ಕಂಟ್ರಿ ಇಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ ಇಲ್ಲಿ ಇಂಡಿಯಾ ಅಂತಂದು. ಅದನ್ನ ಏನು ನೀವು ಸೆಲೆಕ್ಟ್ ಮಾಡುವಂತ
ಇದೆ ಏನಿಲ್ಲ. ಇಲ್ಲಿ ಎಲ್ಲ ತುಂಬಿದಾದ ತಕ್ಷಣ ಸೇವ್ ಜನರಲ್ ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಜನರಲ್ ಡೀಟೇಲ್ಸ್‌ನ ತುಂಬಿದ್ದೀರಾ. ಇಲ್ಲಿ ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್‌ನ ಎಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ನೀವು ಯಾವೊಂದು ವರ್ಷದಲ್ಲಿ ಪಾಸ್ ಮಾಡಿದ್ದೀರಾ 1ನೇ ಕ್ಲಾಸ್‌ನ, ಯಾವೊಂದು ವರ್ಷದಲ್ಲಿ ಹಿಂಗೆ ಮಾಡಿದ್ದೀರಾ ಅಂತಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಮತ್ತೆ ಯಾವೊಂದು ಬೋರ್ಡಿಂದ ಪಾಸ್ ಆಗಿದ್ದೀರಾ ಅಂತಂದು. ಎಲ್ಲ ಡೀಟೇಲ್ಸ್ ಫಸ್ಟು 11th ತನಕ ಏನು 12th ತನಕ ಏನಿದೆನಲ್ಲ, ಎಲ್ಲ ಡೀಟೇಲ್ಸ್‌ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಯಾವೊಂದು ಬೋರ್ಡು, ಯಾವೊಂದು ಸ್ಕೂಲ್ ನೇಮ್ ನೋಡ್ರಿ ಇಲ್ಲಿ. ಇಲ್ಲಿ ಸ್ಕೂಲ್ ನೇಮ್‌ನ ನೀವು ಯಾವೊಂದು ಸ್ಕೂಲ್ ಅಂತ ಇಲ್ಲಿ ಹುಡುಕ್ಬೇಕಾಗತ್ತೆ. ಆನ್‌ಲೈನ್‌ನಲ್ಲಿ ಹುಡುಕಿ ತುಂಬಬೇಕಾಗತ್ತೆ ಎಲ್ಲ. ಇಲ್ಲಿ ಯಾವೊಂದು ಸ್ಕೂಲಲ್ಲಿ ಓದಿದ್ದೀರಾ ಅಂತಂದು. ಇಲ್ಲಿ ಸ್ಕೂಲ್ ಏರಿಯಾ, ರೂರಲ್, ಅರ್ಬನ್, ಮತ್ತೆ ಇಲ್ಲಿ ನೋಡ್ರಿ ಆಡ್ ಸ್ಟಡಿ ಡೀಟೇಲ್ಸ್ ಅಂತ ಇಲ್ಲಿ ಕೊಡ್ಬೇಕಾಗತ್ತೆ. ಹಂಗೆ ಫಸ್ಟ್ ಆಯ್ತು ಅಂದ ಕೂಡಲೇ ಆಮೇಲೆ ಹಂಗೆ ಸೆಕೆಂಡು. ಹೋದ ವರ್ಷದಲ್ಲಿ ನಿಮಗೆ ಹಾಕಿದ್ರೆ ಗೊತ್ತಿರುತ್ತೆ. ಹೆಂಗೆ ಎಲ್ಲಾ ವರ್ಷದಲ್ಲೂ ಅಪ್ ಟು 10th 12th ತನಕನೂ ಎಲ್ಲ ಡೀಟೇಲ್ಸ್‌ನ ಇದನ್ನ ಡೀಟೇಲ್ಸ್‌ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ನಿಮ್ಮ ಪೋಷಕರು ಇಲ್ಲಿ ನಿಮ್ಮ ಪೇರೆಂಟ್ಸ್‌ನ ಸ್ಟಡಿ ಡೀಟೇಲ್ಸ್ ಇಲ್ಲಿ ತುಂಬ್ರಿ ಅಂತ ಕೇಳ್ತಿದ್ದಾರೆ. ಎನಿ ಆಫ್ ದ ಪೇರೆಂಟ್ಸ್ ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಮೋರ್ ದೆನ್ 7 ಇಯರ್ಸ್. ಇಲ್ಲಿ ಇದನ್ನು ಇಲ್ಲಿ ಎಸ್ ಅಂತ ಕೊಟ್ರೆ ನಿಮ್ಗೆ ಫಾದರ್ ಸ್ಟಡಿ ಡೀಟೇಲ್ಸು, ಎಷ್ಟು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದಾರೆ, ಎಷ್ಟು ಡಿಸ್ಟ್ರಿಕ್ಟು, ಯಾವ ಹೆಸರು ಇಂತಂದು ಇಲ್ಲಿ ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ನು ತುಂಬಾ ಕೇಳಿದ್ದಾರೆ. ಇಲ್ಲಿ ಮದರ್ ಸ್ಟಡಿ ಡೀಟೇಲ್ಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಒಟ್ಟು ಸ್ಟಡಿ ಡೀಟೇಲ್ಸ್ ಇಲ್ಲಿ ಏನಂತಂದ್ರೆ ನೀವು ಫಸ್ಟ್ ಟು ಏನು 12th ತನಕ ಏನೇನು ಓದಿದ್ರೆ ಎಲ್ಲಾ ಸ್ಟಡಿ ಡೀಟೇಲ್ಸ್‌ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ತುಂಬಿದಾದ ತಕ್ಷಣ ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಎಲ್ಲ ತುಂಬಿದಾದ್ರೆ ಇಲ್ಲಿ ಎಲಿಜಿಬಿಲಿಟಿ, ಈಗ ಎಲ್ಲ ಸ್ಟಡಿ ಡೀಟೇಲ್ಸ್‌ನ ಎಲ್ಲ ಅಪ್ಲೋಡ್ ಮಾಡಿದ್ರೆ ನೀವು ಇಲ್ಲಿ ಏನಂತಂದ್ರೆ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್‌ನ ಅಪ್ಲೋಡ್ ಮಾಡಕತ್ತೆ. ನಿಮ್ದು ಯಾವುದು ಇಲ್ಲಿ ನೋಡ್ರಿ ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ, ಇವನ್ನೆಲ್ಲ ತುಂಬಿದ್ರೆ ನಿಮಗೆ ಬರ್ತಾ ಹೋಗುತ್ತೆ. SSLC ಬೋರ್ಡ್, 10th ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್, 11th ಬೋರ್ಡ್ ಯಾವುದು, 12th ಬೋರ್ಡ್ ಯಾವುದು, ನೀವೆಲ್ಲ ಇಲ್ಲಿ ಸ್ಟಡಿ ಡೀಟೇಲ್ಸ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂತ ಹೋದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ತದೆ. ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಶನ್ ಅಂತ ಕೊಟ್ಟರೆ ನೆಕ್ಸ್ಟ್ ಒಂದು ಇದಕ್ಕೆ ಹೋಗ್ತೀರಾ. ಆಮೇಲೆ ನೆಕ್ಸ್ಟ್ ಒಂದು ಇದರಲ್ಲಿ ಏನಂತಂದ್ರೆ ಇಲ್ಲಿ ಸೇವ್ ಕೊಡ್ತೀನಿ ನಾನು. ಇಲ್ಲಿ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ಲಾಸ್ನ ತುಂಬಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕೊಡ್ತೇನೆ ನಾನು. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಏನಂತಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಐ ವಾಂಟ್ ಟು ಕ್ಲೇಮ್ ಅಂಡರ್ ಕ್ಯಾಟಗರಿ ಅಂಡರ್ SC ST ಏನಂತ ಇದೆ, ಐ ವಾಂಟ್ ಟು ಕ್ಲೇಮ್ ಅಂಡರ್ ಜನರಲ್ ಮೆರಿಟ್ ಅಂತ ಇದೆ. ಇಲ್ಲಿ ನೀವು SC ST ಕ್ಯಾಟಗರಿ ಇದು ಇಲ್ಲ, ನಾನು ಇದರಲ್ಲಿ ಏನಂತಂದ್ರೆ ಕ್ಯಾಟಗರಿ ರಿಸರ್ವೇಶನ್ ಪಡಿತೀನಿ ಅಂತಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ RD ನಂಬರ್ ಹಾಕ್ಬೇಕತ್ತೆ. ಚೆಕ್ RD ನಂಬರ್ ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ಆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಮತ್ತೊಂದು ಏನಂತಂದ್ರೆ ಇಲ್ಲಿ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಇನ್ಕಮ್ ಅಂತ ಇದೆ. ಇಲ್ಲಿ ನಿಮ್ಮ ಇನ್ಕಮ್ಮು ಕೆಲವರಿಗೆ SC ST ನವರಿಗೆ ಇನ್ಕಮ್ಮು ಮತ್ತೆ ಏನು ಕ್ಯಾಸ್ಟ್ಗೆ ಬೇರೆ ಬೇರೆ ತರ ಇದೆ. ಆದ್ರೆ ಇಲ್ಲಿ ಕೆಲವರಿಗೆ ಏನಂತಂದ್ರೆ OBCಗೆ ಎರಡೂ ಬರುತ್ತೆ. ಅದನ್ನ ಎಲ್ಲ ಹಾಕಿ ಸೇವ್ ಇನ್ಕಮ್, ಇಲ್ಲಿ ನಿಮಗೆ ಇನ್ಕಮ್ 8 ಲಕ್ಷದ ಮೇಲೆ ಇದೆನಾ ಕಮ್ಮಿ ಇದೆನಾ ಅಂತಂದು ಇಲ್ಲಿ ಕೇಳ್ತಿದೆ. ಇನ್ಕಮ್ ಲೆಸ್ ದನ್ 8 lakhs ಫಾರ್ GM ಅಂಡ್ 10 lakhs ಫಾರ್ SC ST ಅಂತಿದೆ. ಇಲ್ಲಿ ಮೋರ್ ದನ್ 8 lakhs ಇದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ಲೆಸ್ ದನ್ 8 lakhs ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ನೀವು ಅಷ್ಟೇ. ಜಸ್ಟ್ ಏನಂತಂದ್ರೆ ಇಲ್ಲಿ RD ನಂಬರ್ ಹಾಕ್ಬೇಕತ್ತೆ. ಏನೇ ಮಾಡಿದ್ರು ನಿಮ್ಮ RD ನಂಬರ್ ಹಾಕಿ ಚೆಕ್ RD ನಂಬರ್ ಅಂತ ಕೊಟ್ರೆ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ನೀವು ಅದೇ ನಾನು ಹೇಳ್ದಂಗೆ KK ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಏನಂತೀವಲ್ಲ ಅವರು ರಿಸರ್ವೇಶನ್ ಪಡಿಬೇಕಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ತೀರಾ. ಇಲ್ಲಿ ಎಸ್ ಅಂತ ಕೊಟ್ರೆ KK RD ಸರ್ಟಿಫಿಕೇಟ್ ಹಾಕ್ಬೇಕತ್ತೆ, ಚೆಕ್ ಕೊಡ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ಚೆಕ್ ಕೊಟ್ರೆ ಕರೆಕ್ಟ್ ಇದ್ರೆ ವೆರಿಫೈ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಕೊಡ್ಬೇಕತ್ತೆ. ಇಲ್ಲಿ ನೀವು 1ನೇ ತರಗತಿಯಿಂದ 10ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದಿರಾ, ಇದನ್ನ ರಿಸರ್ವೇಶನ್ ರೂರಲ್ ಕೋಟಾದಲ್ಲಿ ರಿಸರ್ವೇಶನ್ ಬೇಕಂತಂದ್ರೆ ಇದನ್ನು ಏನಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ತೀರಾ ನೀವು. ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಎಸ್ ಅಂತ ಕೊಟ್ರೆ ಅದನ್ನ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಏನು RD ನಂಬರ್ ಇದ್ರೆ ಹಾಕ್ಬೇಕಾಗತ್ತೆ. ಇಲ್ಲಿ 1ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂತ ಕೇಳ್ತಿದೆ, ಇಲ್ಲ ಅಂತಂದು ಇಲ್ಲಿ ಎಸ್ ಇದ್ರೆ ಇದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದನ್ನು ತುಂಬಬೇಕಾಗತ್ತೆ. ನೀವು ಸನ್ ಆಫ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಅಂತ ಕೇಳ್ತಿದೆ, ಇಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ. ಸೇವ್ JK ಕ್ಲೇಮ್ ಅಂತ. ಇಲ್ಲಿ ಕನ್ನಡ ಕೋಟಾ ಕ್ಲೇಮ್ ಮಾಡೋದಿಲ್ಲ ಅಂದ್ರೆ ಐ ವಿಲ್ ನಾಟ್ ಕ್ಲೇಮ್ ಕನ್ನಡ ಕೋಟಾ, ಐ ವಿಲ್ ನಾಟ್ ಕ್ಲೇಮ್ ರೂರಲ್ ಕೋಟಾ ಇದ್ರೆ ಸೇವ್ ಮಾಡೋಕೆ ಸೇವ್ ಲಿಂಗ್ವಿಸ್ಟಿಕ್ ಕ್ಲೇಮ್ ರಿಸರ್ವೇಶನ್. ಇಲ್ಲಿ ನೋಡ್ರಿ ಲಿಂಗ್ವಿಸ್ಟಿಕ್ ಇದು ಮೈನಾರಿಟಿ ಲಿಂಗ್ವಿಸ್ಟಿಕ್ ಕ್ಲೇಮ್ ನ ಮಾಡ್ತೀರಂತಂದ್ರೆ ಇಲ್ಲಿ ಎಸ್ ಕೊಡ್ಬೇಕಾಗತ್ತೆ ನೀವು. ಇಲ್ಲಿ
ಎಸ್ ಅಂತ ಕೊಟ್ರೆ ಅದರ ರಿಸರ್ವೇಶನ್ ಏನ್ ನೀವು ಪಡೆದಿರ್ತಿರಲ್ಲ ಡಾಕ್ಯುಮೆಂಟ್ಸ್ ನ ಆ ನಂಬರ್ ನ ಹಾಕಿ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಬೇಕತ್ತೆ. ಇಲ್ಲಿ ಸೇವ್ ಲಿಂಗ್ವಿಸ್ಟಿಕ್ ಕ್ಲೇಮ್ ಅಂತ ಕ್ಲೇಮ್ ಮಾಡ್ಬೇಕು. ಇಲ್ಲಿ ನೀವು ಧಾರ್ಮಿಕ ಅಲ್ಪಸಂಖ್ಯಾತರ ಡ್ಯೂ ವಾಂಟ್ ಟು ಕ್ಲೇಮ್ ಅಂಡರ್ ರಿಲಿಜಿಯಸ್ ಮೈನಾರಿಟಿ ಫಾರ್ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಅಂತ ಕೇಳ್ತಿದೆ. ಇಲ್ಲಿ ನೀವು ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಕ್ಲೇಮ್ ನ ಪಡಿಬೇಕಂತಂದ್ರೆ ಇಲ್ಲಿ ನೋಡ್ರಿ ಆರ್ ಡಿ ನಂಬರ್ ನ ಹಾಕ್ಬೇಕಾಗತ್ತೆ. ಆರ್ ಡಿ ನಂಬರ್ ಎಲ್ಲದಕ್ಕೂ ಲಿಂಗ್ವಿಸ್ಟಿಕ್ ಕ್ಲೇಮು ಏನು ಇದ್ರೂನು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೇಕತ್ತೆ. ಚೆಕ್ ಕೊಡ್ಬೇಕತ್ತೆ, ಸೇವ್ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ. ರಿಸರ್ವೇಶನ್ ಕ್ಲೇಮ್, ಇಲ್ಲಿ ನೀವು ರಿಸರ್ವೇಶನ್ ಕ್ಲೇಮ್ ಫಾರ್ ಮೆಡಿಕಲ್ ಅಂತ ಕೇಳ್ತಿದೆ. ನೀವು ಸೆಂಟ್ ಜಾನ್ಸ್ ಕೋರ್ಟ್ ಅಡಿ ಏನು ಇದು ಮಾಡ್ತೀರಾ ಅಂತಂದ್ರೆ ಇಲ್ಲಿ ಕ್ಲೇಮ್ ಕ್ರಿಶ್ಚಿಯನ್ಸ್ ಆಗಿದ್ರೆ ಬರುತ್ತಿದ್ದು. ಇಲ್ಲಿ ಏನಂತಂದು ಕ್ರಿಶ್ಚಿಯನ್ಸ್ ನಲ್ಲಿ ಯಾವ್ದು ಬರುತ್ತೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಕತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ಇಲ್ಲಿ ಎಲ್ಲಾ ನೀವು ಎಲ್ಲಾ ಅಪ್ಡೇಟ್ ಮಾಡಿದೀರಾ ಅಂತಂದು ಎಲ್ಲಾ ಟಿಕ್ ಮಾಡಿ ನೋಡ್ರಿ ಇಲ್ಲಿ ಎಷ್ಟಿದಾವೆ ಅಷ್ಟು ಟಿಕ್ ಮಾಡಿ ಇಲ್ಲಿ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್ ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಆ, ಒಂದು ರಿಸರ್ವೇಶನ್ ಕ್ಲೇಮ್ ನ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ ಎಲ್ಲ ಮಾಡಿದ ತಕ್ಷಣ. ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಬರ್ತಾ ಹೋಗುತ್ತೆ. ಸ್ಪೆಷಲ್ ಕ್ಯಾಟಗರಿಲಿ ಬಂದ್ರೆ ನಿಮ್ದು ಯಾವುದು ಎನ್ ಸಿ ಸಿ ಕೋಟಾ, ಸ್ಪೋರ್ಟ್ಸ್ ಕೋಟಾ, ಡಿಫೆನ್ಸ್ ಕೋಟಾ ಯಾವ್ದಾದ್ರು ಬರುತ್ತೆ, ಪಿ ಎಚ್ ಯಾವ್ದಾದ್ರು ಬರುತ್ತೆ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ಇಲ್ಲಿ ಜಸ್ಟ್ ನೀವು ನೋ ಅಂತ ಸೆಲೆಕ್ಟ್ ಮಾಡಿ, ನೋ ಕ್ಲೇಮ್ಸ್. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಸೇವ್ ನೋ ಕ್ಲೇಮ್ಸ್ ಅಂತ ಕೊಟ್ರೆ ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಸ್ಪೆಷಲ್ ಕ್ಯಾಟಗರಿ ಸೇವ್ಡ್ ಸಕ್ಸಸ್ಫುಲಿ ಅಂತಂದು ಕೊಡ್ಬೇಕಾಗತ್ತೆ. ಇಲ್ಲಿ ಎನ್ ಆರ್ ಐ ವಾರ್ಡ್, ಎನ್ ಆರ್ ಐ ನಲ್ಲಿ ಬರ್ತೀರಾ ನೀವು ಕ್ಲೇಮ್ ಎನ್ ಆರ್ ಐ ವಾರ್ಡ್ ಅಂತ, ಇಲ್ಲಿ ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಯಾವ ಒಂದು ನಿಮ್ಮ ಫೋಟೋನ ಸಿಗ್ನೇಚರ್ನ ಇಲ್ಲಿ ಕರೆಕ್ಟ್ ಆಗಿ ಒಂದು ನಾನು ಹೇಳ್ದಂಗೆ 50 ಕೆಬಿನೋ ಏನು ಹೇಳಿದ್ನಲ್ಲ ಅದರೊಳಗೆ ಕರೆಕ್ಟ್ ಆಗಿ ಫೋಟೋನ ಸೈನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಷ್ಟೊಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನಿಮ್ಮ ಕೋರ್ಸ್ ಡೀಟೇಲ್ಸ್ ನ ಎಲ್ಲ ತುಂಬಬೇಕಾಗತ್ತೆ. ಇಲ್ಲಿ ನೋಡ್ರಿ ನೀವು ಇಂಜಿನಿಯರಿಂಗ್ ಅಷ್ಟೇ ಅಪ್ಲೈ ಮಾಡ್ತೀನಿ ಬರಿತೀನಿ ಅಂತಂದ್ರೆ ಈ ಪಿ ಸಿ ಎಂ ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಮೆಡಿಕಲ್ ಕೋರ್ಸಸ್ ನ ಅಷ್ಟೇ ನಾನು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಇದನ್ನ ಬರಿ. ಎರಡೂನು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಪಿ ಸಿ ಎಂ ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಇಂಜಿನಿಯರಿಂಗ್ ಕಮ್ ಮೆಡಿಕಲ್ ಕೋರ್ಸಸ್ಗಳು ಬರ್ತಾ ಹೋಗುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ನೀವೇನಂತಂದ್ರೆ ಅಪ್ಲೈ ಅಂತ ಕೊಟ್ಟು ಅಪ್ಲೈ ಅಂತ ಕೊಟ್ರೆ ನಿಮ್ಮ ಮತ್ತೊಂದ್ಸತಿ ನೀವೆಲ್ಲ ಕರೆಕ್ಟಾಗಿ ತುಂಬಿರತಕ್ಕಂಥ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಕೋಟಾ ಇಡಿ ಬಿ ಎ ಏನು ಬಿ ಎಸ್ ಸಿ ಅಗ್ರಿಕಲ್ಚರ್ ಅಥವಾ ಬಿ ವಿ ಎಸ್ ಸಿ ಕೋರ್ಸ್ ವೆಟರ್ನರಿ ಸೈನ್ಸಸ್ಗಳಿಗೆ ಏನಾದರೂ ಎಕ್ಸಾಮ್ನ ಬರಿತೀರ ಅಂತಂದ್ರೆ ಈ ಡೀಟೇಲ್ಸ್ನ ಫಿಲ್ಅಪ್ ಮಾಡ್ಬೇಕತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನ ಇಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ ಯಾವ ಒಂದು ಇದು ಅಂತಂದು. ಇಲ್ಲೇನೆಲ್ಲ ಮತ್ತೆ ಸೇವ್ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ಸ್ ಅಂತ ಕ್ಲಿಕ್ ಮಾಡ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ನೀವೆಲ್ಲ ಫಿಲ್ಅಪ್ ಮಾಡಿರ್ತಕ್ಕಂಥದ್ದು ಎಲ್ಲ ನಿಮಗೆ ಒಂದು ಪ್ರಿವ್ಯೂ ಬರ್ತಾ ಆಗುತ್ತೆ. ಇಲ್ಲಾಂದ್ರೆ ನೀವು ಎಲ್ಲ ಪ್ರತಿಯೊಂದು ಸೆಕ್ಷನ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಎಲ್ಲ ಕರೆಕ್ಟ್ ಆಗಿದ್ರೆ ಪೇಮೆಂಟ್ನ ಮಾಡಿದ್ರೆ ನಿಮ್ಮ ಕೆ ಸಿ ಟಿ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.